ಈ ವಿಡಿಯೋ ನಿಮಗಾಗಿ. ನಮ್ಮ ಮನಸ್ಸು ಹೇಗಿದೆ ಅಂದರೆ ಚಂಚಲತೆ, ಗೊಂದಲಮಯ ನಿರ್ಧಾರ, ಡಿಸ್ಟ್ರಾಕ್ಷನ್, ಕೋಪಗೊಳ್ಳುವಿಕೆ, ಯಾರೋ ಏನೋ ತಿಳ್ಕೊತಾರೆ ಅಂತ ಮೋಸ, ಅತಿಯಾದ ಭಯ, ಚಿಂತೆ, ನೆಗಲೆಕ್ಟ್, ನಿರಾಸೆ, ಸೋಲು, ನೆಗೆಟಿವಿಟಿ ಇಂದ ಕೂಡಿದೆ. ಹೀಗಿಲ್ಲ ಅಂದರೆ ಖಂಡಿತ ನೀವು ಈ ವಿಡಿಯೋ ನೋಡೋಕ್ಕೆ ಬರ್ತಿರಲಿಲ್ಲ. ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ನಾವು ಹಾಗೆ ಆಗಿದ್ದೇವೆ. ಇದೆಲ್ಲ ಎಲ್ಲಿಂದ ಶುರು ಆಯಿತು ಅಂತ ಹುಡುಕಿದಾಗ ಅದರ ಹುಟ್ಟೆ ಕಾಣೋಲ್ಲ. ಇದರ ಹುಟ್ಟು ಎಲ್ಲಿ ಅಂದರೆ ಇದನ್ನು ಸಮಾಜ, ಎಜುಕೇಷನ್ ಸಿಸ್ಟಮ್ ನಮಗೆ ಗಿಫ್ಟಾಗಿ ಕೊಟ್ಟಿದೆ. ಪ್ರತಿಯೊಬ್ಬರಲ್ಲೂ ವಿಶೇಷವಾದ ಟ್ಯಾಲೆಂಟ್ ಇರುತ್ತೆ. ಆಯಾ ಕ್ಷೇತ್ರದಲ್ಲಿ ಎಲ್ಲರೂ ಒಬ್ಬರಂತಿರಲು ಸಾಧ್ಯವಿಲ್ಲ. ಒಬ್ಬರು ಲರ್ನಿಂಗ್ನಲ್ಲಿ ಉತ್ತಮವಿದ್ದರೆ ಇನ್ನೊಬ್ಬರು ಬರವಣಿಗೆ ಅಥವಾ ಕಲೆ, ಸಂಗೀತ, ಡ್ಯಾನ್ಸ್, ಸೇಲ್ಸ್, ಕಮ್ಯುನಿಕೇಷನ್, ಡ್ರಾಮಾದಂಥ ಇತರ ಕಲೆಯಲ್ಲಿ ಅತ್ಯುತ್ತಮರಾಗಿರುತ್ತಾರೆ. ನಮ್ಮ ಸಮಾಜ ಅದಕ್ಕೆ ಗೌರವ ಕೊಡದೆ ಓದಿದವರು ಬುದ್ಧಿವಂತರು, ಎಕ್ಸಾಮ್ನಲ್ಲಿ ಟಾಪ್ ಬಂದವರು ಸಕ್ಸಸ್ಫುಲ್ ವ್ಯಕ್ತಿ, ಒಳ್ಳೆ IT ಜಾಬ್ನಲ್ಲಿರೋರು ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ, ಅಥವಾ ಓದದೇ ಇರುವವರು ದಡ್ರು, ಅಸಹಾಯಕರು, ಕೋಪಿಷ್ಟರು ಅಂತ ಸಮಾಜ ನಂಬಿಸ್ತಾನೆ ಬಂತು. ನಿಜ ಅಂದರೆ ಯಾರು ತಮ್ಮ ಟ್ಯಾಲೆಂಟ್ನ ಹಿಂದೆ ಹೋಗಿ ಬದುಕನ್ನು ನಿರ್ಮಾಣ ಮಾಡಿ ಒತ್ತಡವಿಲ್ಲದೆ ನೆಮ್ಮದಿಯಿಂದಿರುವವನೇ ಅವನೇ ನಿಜವಾದ ಸಕ್ಸಸ್ಫುಲ್ ವ್ಯಕ್ತಿ. ಈ ಸತ್ಯ ಅವರು ಅರಿಯದೆ ಸೊಸೈಟಿ ಮೇಲೆ ಅವರ ನಂಬಿಕೆ ಹೇರಿ ಪ್ರತಿಯೊಬ್ಬರಿಗೂ ಒಂದೊಂದು ಲೇಬರ್ ಅಂಟಿಸ್ತಾರೆ. ದಡ್ಡ ಅಂತ, ಕೋಪಿಷ್ಟ ಅಂತ ಬಿಂಬಿಸ್ತಾರೆ. ಪ್ರತಿಯೊಬ್ಬರು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾರೆ. ಈ ಕಾರಣದಿಂದಾಗಿ ಆ ನೋವಿಂದ ಹೊರಬರೋದಕ್ಕೆ ಖುಷಿಯನ್ನು ಹುಡುಕ್ತಾ ಮೊಬೈಲ್ ಎಡಿಕ್ಟ್ ಆಗಿ ನಂತರ ನಮ್ಮ ಟ್ಯಾಲೆಂಟ್ನ ಅರಿಯದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಾರೆ. ಹಾಗಾಗಿ ನಾವು ಇಂದಿನಿಂದ ಬೇರು ಸಮೇತ ನಮ್ಮ ಸೋಲನ್ನು ಕಿತ್ತೊಗೆಯೋಕೆ ಸಿದ್ಧರಾಗೋಣ. ದಿನದಲ್ಲಿ ಕೇವಲ ಅರ್ಧ ಗಂಟೆ ನಾನು ಡೈಲಿ ಸೆಂಡ್ ಮಾಡೋ ವಿಡಿಯೋನ ನೋಡಿ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮಲ್ಲಿ ಗೊಂದಲ ಉಂಟಾದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಇದನ್ನು 22 ದಿನ ಫಾಲೋ ಮಾಡಿ. ಮುಂದೆ ನಿಮ್ಮಲ್ಲಿರೋ ಗೆಲ್ಲಬೇಕೆಂಬ ಛಲನೇ ಫಾಲೋ ಮಾಡುತ್ತೆ. ನಿಮಗೆ ಇದೇ ಥರ ನಾಲೆಜ್ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.